ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ನಮ್ಮ ಆಂಟಿ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಪ್ರೀವಿಯಸ್ ವ್ಲಾಗ್ಸ್ ನೋಡಿದರೆ ಗೊತ್ತಿರತ್ತೆ ನಾನು ಎಲ್ಲಿದ್ದೀನಿ ಅಂತ. ಸೊ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಬಟ್ ಈಗ ಸದ್ಯಕ್ಕೆ ನಾನು ಇದ್ದೀನಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ. ನಾನು ನನ್ನ ಕಸಿನ್ ಜೊತೆ ಇಲ್ಲಿಗೆ ಬಂದಿದ್ದು. ಅವಳು ಕೂಡ ಬೆಂಗಳೂರಲ್ಲೇ ಇರೋದು. ಅವಳು ಅಮ್ಮನ ಮನೆಗೆ ಹೋಗ್ತಾ ಇದ್ಲು. ಸರಿ ಬಾ ಅಂತ ನಮ್ಮ ಆಂಟಿನೂ ತುಂಬ ಸರಿ ಕರೆದಿದ್ರು. ಬಂದೇ ಇಲ್ವಲ್ಲ, ಅಟ್ಲೀಸ್ಟ್ ಅವಳು ಬಂದಾಗಲಾದರೂ ಬಾ, ನಿನಗೆ ಬೋರ್ ಆಗೋದಿಲ್ಲ, ಆವಾಗ ಮಾತಾಡ್ಕೊಂಡಿರ್ಬೋದು, ಟೈಮ್ ಪಾಸ್ ಮಾಡ್ಬೋದು ಅಂತ. ಅದಕ್ಕೆ ನಮ್ಮ ಸಾನುಗೂ ಟೈಮ್ ಪಾಸ್ ಆಗಬೇಕಲ್ವ. ನಾನು ಬಂದುಬಿಟ್ರೆ ಆಮೇಲೆ ಇಲ್ಲೂ ಮಕ್ಕಳಿರಬೇಕು ಆಟ ಆಡೋದಕ್ಕೆ. ಅದಕ್ಕೆ ನನ್ನ ಕಸಿನ್ ಬಂದಾಗ ನನಗೆ ಅವಳು ಟೈಮ್ ಪಾಸು, ನನ್ನ ಮಗಳಿಗೆ ಅವಳ ಮಕ್ಕಳು ಟೈಮ್ ಪಾಸು. ಅದಕ್ಕೆ ಸರಿ ಬರ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಸೊ ಇವತ್ತಿಗೆ 3 ದಿನ ಆಯಿತು ನಾನು ಬಂದು. ಬನ್ನಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನ ಮಾಡ್ಕೊಳ್ಬೇಕು. ನಾಳೆ ಇಂಪಾರ್ಟೆಂಟ್ ಡೇ. ಸೊ ಸ್ವಲ್ಪ ಪ್ರಿಪ್ರೇಷನ್ ಇದೆ, ಅದನ್ನೆಲ್ಲ ಮಾಡ್ಕೊಳ್ಬೇಕು. ಸ್ವಲ್ಪ ಶಾಪಿಂಗ್ ಮಾಡಬೇಕು. ಸೊ ನಮ್ಮ ಇವತ್ತಿನ ದಿನ ಹೇಗೋಗುತ್ತೆ ಬನ್ನಿ ನೋಡೋಣ. ಈಗ ಸ್ನೇಹಿತರೆ, ಮಾವಿನಕಾಯಿ ಚಿತ್ರಾನ್ನ ಮಾಡೋದಕ್ಕೆ ಮಾವಿನಕಾಯಿನ ತುರ್ಕೊಂಡಿದ್ದೀನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಮಸಾಲೆ ರುಬ್ಕೊಂಡು ಒಗ್ಗರಣೆ ಕೊಡೋದಕ್ಕೆ ಇಷ್ಟೊತ್ತು ನಾನು ಇದನ್ನೇ ರೆಡಿ ಮಾಡಿಕೊಂಡೆ. ಇದು ಇವತ್ತಿನ ತಿಂಡಿಗಲ್ಲ, ಇದು ನಾಳೆ ತಿಂಡಿಗೆ ಪ್ಲಸ್ ಮಧ್ಯಾಹ್ನದ ಅಡುಗೆಗೆ. ನಾಳೆ ಹೇಳಿದ್ನಲ್ವ ಸ್ಪೆಷಲ್ ಡೇ ಅಂತ, ಅದಕ್ಕೆ ಫಸ್ಟು ಶುರು ಮಾಡಿದ್ದು ನಾನು ಈ ಕೆಲಸದಿಂದ. ಇದನ್ನು ಬಿಡಿಸ್ಕೊಂಡೆ. ಇವತ್ತಿಗೆ ನಾಳೆಗೆ ಎಲ್ಲನೂ ಬೇಕಾಗುತ್ತೆ ಅಂಥೇಳಿ. ಅಂದರೆ ಇದ್ರದ್ದು ಗೊಜ್ಜು ಮಾಡೋದಕ್ಕೂ ಬೇಕಲ್ವಾ. ನಾನು ಹಾಕ್ತೀನಿ ನೋಡಿ. ಇದರಲ್ಲಿ ಜೀರಿಗೆ ಇದೆ, ಗ್ರೀನ್ ಚಿಲ್ಲಿ ಇದೆ, ಬೆಳ್ಳುಳ್ಳಿ ಇದೆ, ಇಷ್ಟನ್ನು ರುಬ್ಕೊಂಡಿದ್ದೀನಿ. ಸೊ ನಾಳೆ ಗೊಜ್ಜು ನಾನೇ ಮಾಡೋದು. ಅದಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ, ಸಾರು ಮಾಡೋದಕ್ಕೆ ಎಷ್ಟು ಬೇಕೋ ಎಲ್ಲನೂ ಜಾಸ್ತಿನೇ ಸುಲ್ಕೊಂಡು ನೆಕ್ಸ್ಟ್ ನಾನು ಈ ಕೆಲಸಕ್ಕೆ ಕೈ ಹಾಕ್ದೆ. ಇಷ್ಟೊತ್ತು ಇದನ್ನು ಮಾಡಿದೆ. ಈಗ ಒಗ್ಗರಣೆ ಕೊಡೋಣ ಅಂತ ಬಂದಿದ್ದೀನಿ. ದೊಡ್ಡದಾಗಿದೆ, ನಮ್ಮನೆ ಕಿಚನ್ಗಿಂತನೂ ದೊಡ್ಡದಾಗಿದೆ. ಶೆಲ್ಫ್ಗಳು ಕಡಿಮೆ. ಆಂಟಿ ತುಂಬಾ ಕಡಿಮೆ ಸಾಮಾನು ಇಟ್ಕೊಂಡು ಜಾಸ್ತಿ ಹರಡೋದು ಆ ಥರ ಎಲ್ಲ ಏನೂ ಮಾಡೋದಿಲ್ಲ. ತುಂಬಾ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಳ್ತಾರೆ. ಸೊ ಈಗ ಇದು ಒಗ್ಗರಣೆ ಕೊಡೋದಕ್ಕೆ ಬಂದ ಆವಾಗ ನೋಡ್ತೀನಿ ಕಡಲೆಕಾಯಿ ಬೀಜ ಕಡಿಮೆ ಇತ್ತು. ಆಂಟಿ ಇಷ್ಟು ಸಾಕಾಗಲ್ಲ ಆಂಟಿ, ಜಾಸ್ತಿ ಬೇಕು ಅಂತ ಹೇಳಿದ್ದಕ್ಕೆ ಸರಿ ಸ್ವಲ್ಪ ವೇಟ್ ಮಾಡು, ತೊಗೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಸೊ ಅವ್ರಿಗೋಸ್ಕರ ಈಗ ಕಾಯ್ತಾ ಇದ್ದೀನಿ. ಜ್ಯೋತಿ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ಬನ್ನಿ. ನನ್ನ ಮಗಳೇನು ಮಾಡ್ತಾಯಿದ್ದಾಳೆ, ಜ್ಯೋತಿ ಏನು ಮಾಡ್ತಾಯಿದ್ದಾಳೆ. ಮಕ್ಕಳೆಲ್ಲರಿಗೂ ಪಾರ್ಕ್ಗೆ ಕಳಿಸ್ಬಿಟ್ಟಿದ್ದಾರೆ. ತುಂಬ ಗಲಾಟೆ ಮಾಡ್ತಾಯಿದ್ರು ಅಂತ. ಸರಿ ನೀವು ಸ್ವಲ್ಪ ಹೊತ್ತು ಪಾರ್ಕಿಗೆ ಹೋಗಿ, ನಾವು ಕೆಲಸಗಳನ್ನ ಮಾಡ್ಕೊಳ್ತೀವಿ ಅಂತ ಕಳಿಸಿದ್ದಾರೆ. ಸಾನು ಲೆಗೋ ಬ್ರಿಕ್ಸಲ್ಲಿ ಆಟಾಡ್ತಾಯಿದ್ಲು. ಇಲ್ಲ, ರಾಕೆಟ್ ಮಾಡಿದ್ಲು, ಒಂದು ಮನೆ ಮಾಡಿದ್ಲು. ಸ್ಪೇಸ್ ಸ್ಟೇಷನ್ ಪಕ್ಕನೇ ಮನೆ ಮಾಡ್ಕೊಂಡಿದ್ಲು. ಇಲ್ಲಿ ನಮ್ಮ ಜ್ಯೋತಿಯವರು ಏನು ಮಾಡ್ತಿದ್ದಾರೆ, ಫುಲ್ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ನಿನ್ನೆಯಿಂದನೂ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಥರ ಮಾಡಲಾ, ಆ ಥರ ಮಾಡಲಾ, ನಾವು ಪ್ಲ್ಯಾನ್ ಮಾಡಿದ್ದೊಂದು, ಸ್ಟಾರ್ಟ್ ಮಾಡಿದ್ದೊಂದು, ಈಗ ಫುಲ್ ಚೇಂಜ್. ಇದು ಓಕೆ ಅಲ್ವಾ? ಹ್ಞೂ, ಚೆನ್ನಾಗಿದೆ. ಬಟ್ ಥಿಂಗ್ ಏನಾಗುತ್ತೆ ಗೊತ್ತಾ, ದಿಸ್ ವಿಲ್ ಬಿಕಮ್ ಲೈಕ್ ಅ ರೌಂಡ್ ಒನ್. ಓಕೆ ಮಾಡು, ಇನ್ನೇನಾದರೂ ಚೇಂಜ್ ಮಾಡ್ಬೋದು. ನೆನ್ನೆ ಎಲ್ಲ ಚೈನ್ ಸ್ಟಿಚ್ ಹಾಕಿದ್ಲು, ಮಣಿ ಹಾಕಿದ್ಲು. ಇವತ್ತು ಇದೇನು ಡಿಸೈನೇ? ಫ್ರೆಂಚ್ ನಾಟ್ ಡಿಸೈನ್. ನನಗೂ ಇದು ಇಷ್ಟ, ನಾನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಇವತ್ತು ಒಂದೆರಡೇನೋ ಹಾಕಿದೆ ನಾನು, ಹೆಂಗೋ ಬಂತು. ಬಟ್ ಇದು ಶೇಪ್ ಸ್ವಲ್ಪ ಕಾಣ್ತಾ ಇರಲಿಲ್ಲ, ಲೈನ್ ಹಾಕಿದ್ದು ಅಂದ್ಬಿಟ್ಟು ಒಳಗಡೆ ಬಂದುಬಿಟ್ಟಿದೆ. ಫಸ್ಟ್ ಟೈಮ್, ನಾಟ್ ಬ್ಯಾಡ್. ಎಲ್ಲಿಂದಾದರೂ ಶುರು ಮಾಡಲೇಬೇಕಲ್ಲ. ಶುರು ಮಾಡಿದ್ಲು, ಇನ್ಮೇಲೆ ಚೆನ್ನಾಗಿ ಬರುತ್ತೆ. ಸಕ್ಕರ್ಷಕ್ಕೆ ನೀರು ಮುಖ ಒರೆಸ್ಕೊಂಡು ಕೂತ್ಕೊಂಡಿದ್ರು ಸ್ನಾನ ಮಾಡ್ಕೊಂಡು ಇವಾಗ ಬಂದಿದ್ದೀವೇನೋ ಅನ್ಬೇಕು, ಅಷ್ಟು ನೀರು ಇಳಿಯುತ್ತೆ. ಸೊ ಇದು ಅವಳ ಡೈಲಿ ಮಾಡ್ಕೊಳ್ಳಿ. ಇದು ನಮ್ಮ ಆಂಟಿ ಸ್ಟಿಚಿಂಗ್ ಕಿಟ್ಟು, ಇದು ಎಂಬ್ರಾಯ್ಡ್ರಿ ಕಿಟ್ಟು, ಅಲ್ಲೊಂದು ಕಿಟ್ಟು, ಇಲ್ಲೊಂದು ಕಿಟ್ಟು. ವಾವ್, ಈ ಪ್ಲೇಸ್ ಫುಲ್ಲು ಜ್ಯೋತಿ ಅವರೇ ಅಕ್ವೈರ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಯಾರಿಗೂ ಬೇರೆ ಕೂತ್ಕೊಳ್ಳೋಂಗಿಲ್ಲ, ಇಲ್ಲೇ ಕೂತ್ಕೊಂಡು ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡೋದು. ಈಗ ನಮ್ಮ ಆಂಟಿ ಬರೋದು ಲೇಟ್ ಆಯ್ತಲ್ಲ, ಜಾಮೂನು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ. ನಮ್ಮ ಆಂಟಿ ನೀರು ಇಟ್ಬಿಟ್ಟು ಹೋಗಿದ್ದಾರೆ. ಆ ನೀರಿಗೆ ಸಕ್ಕರೆ ಹಾಕೋರು ಇಲ್ವಾ? ಜಿಡ್ ಇದೆ, ಸಕ್ಕರೆ ಹಾಕಿದ್ದಾರೆ, ಬಟ್ ಇನ್ನೂ ಹಾಕಬೇಕು. ಸೊ ಇಲ್ಲಿ ಜಾಮೂನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಂಟಿ ಇದು 2 ಪ್ಯಾಕೆಟ್ ಮಾಡಿ ಸುಡೋ ಅಷ್ಟೊತ್ತಿಗೆ ಅದು ಸಿರಪ್ಪು ರೆಡಿ ಆಗಬೇಕು.
ಇದಕ್ಕೆ ಶುಗರ್ ಹಾಕಿದ್ದೀರಾ? ಹ್ಞೂ ಹಾಕಿದ್ದೀವಿ. ಸಾಕಾಗಲ್ಲ ಅನ್ಸುತ್ತೆ, ಬರೀ ನೀರೇ ಇದೆ. नमक हंसते ही तसंच आहे ना ते घातल्यावर बरोबर येते मी ಇಲ್ಲ ಇನ್ನು ಸ್ವಲ್ಪ ಹಾಕ್ಬೇಕು. मा इकडे 3 पाव घातले मी अजूनच जाते मा हे घालतो ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ನಮ್ಮ ಆಂಟಿ ಮರಾಠಿಲಿ ಮಾತಾಡ್ತಾ ಇದ್ದಾರೆ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಲ್ಲ ಆಗಲ್ಲ ನನ್ನ ಹತ್ತಿ ಅದೆಲ್ಲ ಹೇಳ್ಕೊತಿದೆ ಕರೆಕ್ಟಾಗಿ ಇರ್ತದೆ ಹಾಕು ಇದನ್ನ ಹಾಕು. ಓ ನಮ್ಮ ಆಂಟಿ ಇಲ್ಲ ಹೇಳ್ತಂದ್ರು. ನಾನು ಐಸ್ ಕ್ರೀಮ್ ಹೋಗೋ ಹೋಗೋರಿಗೆ ದಿನ ಐಸ್ ಕ್ರೀಮು ಇರಲಿ. ಥ್ಯಾಂಕ್ ಯು. ತಗೊಳ್ಳಿ ನೀವೊಂದು ಇಬ್ರು. ಏನ್ ಆಂಟಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳೇನೋ ಟ್ಯಾಕ್ಸ್ ಹಾಕ್ತಾರೆ, ಅವ್ರು ಇರ್ಲಿಲ್ವಲ್ಲ, ನಮಗೂ ಯಾಕೆ ತರಕ್ ಕೊಡ್ರಿ? ಹೋಗಿ ತಿನ್ಕೋ, ಬರತ್ತಂತೆ ಬಿಟ್ರೆ ಬಿಡಲ್ಲ ಅವ್ರಿಬ್ರು. ನೆನ್ನೆ ಮೊನ್ನೆ ಎಲ್ಲಾನು ತಿಂದಿದೀವಪ್ಪ. ಅವ್ರಿಗೂ ತಂದಿದ್ದಾರಲ್ವಾ? ಒಪ್ಪಂದಲ್ಲಿ ಆಯ್ತು ಚಾಲಕ್ ಜೊತೆ ಗೋಣಿ ಅಕ್ಕ ನೀವು ಗೋಣಿ ಮಾಡಿ ಒಂದ್ಲಿ ನಿಮ್ಗೆಲ್ಲಿ? ನಾನು ತಿನ್ನಲ್ಲ ಬೇಡ. ಇದು ಸಾಕ, ಇನ್ನು ಸ್ವಲ್ಪ ಹಾಕ್ಬಿಡ್ತೀನಿ ಬೇಕಾದ್ರೆ. ಥ್ಯಾಂಕ್ ಯು ಆಂಟಿ. ಹಾಂ ತರದ್ ತಂದೆ, ಮಧ್ಯಾಹ್ನನೇ ತರದಲ್ವಾ? ಅಮ್ಮ ಎಲ್ಲ ಹಾಕ್ಬಿಡಿ ಹಸಿ ಇದೆಲ್ಲ ಜಾಮೂನ್ ಇನ್ನೂ ಸ್ವಲ್ಪ ಅಷ್ಟೇ. ನೀವು ಇಲ್ಲಾದ್ರೂ ಹಾಕಿ ಇಸ್ಲಾಂ ಅನ್ನ ಇಲ್ಲ ಕೆಲ ಅನ್ನ ಅನ್ನ ಮಾಡೋದು ಇವು ಅದೇ ಕೆಲಸದ ಮಧ್ಯ ಈಗ ಸಂಜೆ ಸ್ನ್ಯಾಕ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಇದ್ರು, ಹೊರಗಡೆ ಹೋಗೋಣ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಇಲ್ಲೇ ಮಾಡ್ಕೊಡ್ತೀನಿ ತಡಿ. ಆ್ಯಕ್ಚುಲಿ ನಾನು ಮನೆಯಿಂದನೇ ಮಾಡ್ಕೊಂಡು ಬರೋಳಿದ್ದೆ, ಆಗಲಿಲ್ಲ, ಟೈಮ್ ಆಗಲಿಲ್ಲ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದೆ. ಸೊ ಈಗ ಪಾಪ್ಕಾರ್ನ್ ಮಾಡಿ ಕೊಡ್ತಾ ಇದ್ದೀನಿ. ಮ್ಯಾಂಗೋ ಗೊಜ್ಜು, ರಾ ಮ್ಯಾಂಗೋ ಗೊಜ್ಜು ರೆಡಿ, ಜಾಮೂನು ರೆಡಿ. ಪಾಪ್ಕಾರ್ನ್ ತಿಂದು ಇಷ್ಟೇ ಮಿಕ್ಕಿಲ್ಲ. ಇದು ತೊಂಡೆಕಾಯಿ ಗೊಜ್ಜಲ್ಲ ಪಲ್ಯ, ಈಗ ರಾತ್ರಿಗೆ ಚಪಾತಿ ಜೊತೆ. ಇಲ್ಲಿ ಎಕ್ಸಾಸ್ಟು ಇಲ್ಲ, ಫ್ಯಾನು ಇಲ್ಲ, ಸಖತ್ ಶೆಕೆ ಆಗುತ್ತೆ. ಘಾಟು, ಮನೆಯೆಲ್ಲ ಘಾಟು, ಆ್ಯಂಡ್ ಇಲ್ಲಿ ಸಖತ್ತು ಬಿಸಿ ಶೆಕೆ. ಈಗ ಹೋಗ್ಬಿಟ್ಟು ಕೂತ್ಕೊಳ್ಳೋಣ. ಆಯಿತು, ಇನ್ನೊಂದು 10 ನಿಮಿಷ ಬಿಟ್ಟು ಬಂದು ಅದು ನೋಡ್ಬಿಟ್ಟು ಪಲ್ಯ ಆಫ್ ಮಾಡಬೇಕು. ಹೊರಗಡೆ ಸ್ವಲ್ಪ ತಣ್ಣಗಿದೆ. ಬೆಳಿಗ್ಗೆ ಹೊತ್ತು ಬಂದ್ರಂತೂ ತುಂಬ ಬಿಸಿ ಸ್ನೇಹಿತರೆ. ಎಷ್ಟು ಬಿಸಿ ಆಗುತ್ತೆ ಅಂದರೆ ಗಾಳಿನೇ ಬಿಸಿ. ನಿಂತ್ಕೊಂಡ್ರೆ ಈ ಓವನಿಂದ ಹೊರಗಡೆ ಬರ್ತಿರುತ್ತಲ್ವ ಬಿಸಿ ಗಾಳಿ, ಆ ಥರ ಅನಿಸುತ್ತೆ. ಯಾಕೆ ಇಷ್ಟೊಂದು ಅಂದರೆ ಇಲ್ಲಿಂದ ಬಂಡೆ ಕಾಣುತ್ತೆ, ಇಲ್ಲಿಂದ ಬೆಟ್ಟ ಕಾಣುತ್ತೆ. ಸೊ ಆ ಬೆಟ್ಟ ಫುಲ್ ಕಾದ್ಬಿಟ್ಟಿರುತ್ತಲ್ಲ, ಅದರದ್ದು ಹೀಟು ನಮಗೆ ಫೀಲ್ ಆಗುತ್ತಂತೆ. ಎಷ್ಟು ಸ್ವೆಟ್ ಆಗ್ತಿದ್ದೀನಿ. ಆಯ್ತಪ್ಪ, ಇಲ್ಲೇ ಕುತ್ಕೊಳ್ತೀನಿ ಸ್ವಲ್ಪ ಹೊತ್ತು. ಎಲ್ಲ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ನಿನ್ನೆ ನಾನು ವ್ಲಾಗಲ್ಲಿ ಹೇಳಿದ್ದೆ ನಾಳೆ ಸ್ಪೆಷಲ್ ಡೇ, ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು. ಸೊ ಈಗ ಪ್ರಿಪ್ರೇಷನ್ ಶುರು ಮಾಡಬೇಕು. ಸ್ನಾನ ಮಾಡಿ ಬಂದಿದ್ದೀನಿ. ಸೊ ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡು ಆಮೇಲೆ ಎಲ್ಲನೂ ಶುರು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಿನ್ನೆ ಒಂದು 2 ಐಟಮ್ಸ್ ಏನೋ ರೆಡಿ ಮಾಡಿ ಇಟ್ಟಿದ್ದೆ. ಇವತ್ತು ಇನ್ನೂ ಇದೆ ತುಂಬ. ಸೊ ಅದಕ್ಕೆ ಆಂಟಿಗೂ ಹೆಲ್ಪ್ ಮಾಡಬೇಕು ನಾನು. ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ತುಂಬ ಜನ ಬರ್ತಾರೆ ಮನೆಗೆ. ನಾನು ಇವತ್ತು ಅಡುಗೆ ಮಾಡಿದ್ರೆ ಜಸ್ಟ್ ಲೈಕ್ ಹಬ್ಬದ ದಿನ ಹೇಗೆ ಮಾಡ್ತೀನಿ ವಿತೌಟ್ ಟೇಸ್ಟಿಂಗು ಹಾಗೆ ಮಾಡಬೇಕು. ಅದಕ್ಕೆ ನಮ್ಮ ಆಂಟಿಗೆ ಬಿಟ್ಬಿಡ್ತೀನಿ ಉಪ್ಪು ಖಾರ ಎಲ್ಲ, ಬಾಕಿದೆಲ್ಲ ನಾನು ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಸೊ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಇನ್ನು ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ. ಈಗ ಕಳಶ ಇಟ್ಟು ಸೀರೆ ಉಡಿಸಿ ಪೂಜೆ ಮಾಡಬೇಕು. ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಆಂಟಿ ಬೆಳಿಗ್ಗೆನೇ ದೇವ್ರ ಮನೆಯದೆಲ್ಲನೂ ಮಾಡಿಕೊಂಡ್ರು. ಅದ್ರ ಜೊತೆ ಈಗ ನಾವು ಸ್ವಲ್ಪ ಇಲ್ಲಿ ಕಳಶ ಇಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಎಲ್ಲನೂ ಆಂಟಿನೇ ತೆಗೆದು ಇಟ್ಟಿದ್ದಾರೆ. ಈ ಕಡೆ ಜ್ಯೋತಿ ಮತ್ತು ಕಾಕ ಅಂದರೆ ನಮಗೆ ಚಿಕ್ಕಪ್ಪಗೆ ನಾವು ಕಾಕ ಅಂತ ಹೇಳೋದು. ಚಿಕ್ಕಮ್ಮನಿಗೆ ನಾವು ಮಾವಶಿ ಅಂತ ಹೇಳಬೇಕು. ಆದರೆ ಅದೇನೋ ಮೊದಲಿಂದ ನಮಗೆ ಆಂಟಿ ಅಂತ ಹೇಳ್ಕೊಟ್ಟಿದ್ದಾರೆ, ನಾವು ಆಂಟಿ ಅಂತಲೇ ಕರಿತೀವಿ. ಬಟ್ ಮಾವಶಿ ಚೆನ್ನಾಗಿದೆ ಅಲ್ವಾ. ದೊಡ್ಡಮ್ಮನಿಗೆ ಥೊರ್ಲೆಮ್ಮ ಅಂತ ಹೇಳೋದು. ಸೊ ನನಗೆ ಥೊರ್ಲೆಮ್ಮ ಅಂತಲೇ ಎಲ್ಲರೂ ಕರಿಬೇಕು, ಎಲ್ಲ ಮಕ್ಕಳು. ಆದರೆ ನನಗೆ ಅವರು ಆಂಟಿ ಅಂತಲೂ ಕರೆಯೋದಿಲ್ಲ,
ಧಾನ್ವಿ ಮಾತ್ರನೇ ದೊಡ್ಡಮ್ಮ ಅಂತ ಕರೀತಾಳೆ, ತೊರ್ಲೆಮ್ಮ ಅಂತ. ಇವರು ನನಗೆ ದೊಡ್ಡ ಅಂತ ಹೇಳ್ತಾರೆ, ಅಂದರೆ ಶಾರ್ಟ್ ಫಾರ್ಮ್ ಆಫ್ ದೊಡ್ಡಮ್ಮ. ಹಾಫ್ ಪೀಸ್ ತೂ ಆಮೇಲೆ ಹಾಫ್ ಪೀಸ್ ಜೀಜು ಆಮೇಲೆ ಈಜ ಯಾವ ಕಡೆಯಿಂದಲೇ ಹೀಗೆ ಐತಿಯಾ ಇಲ್ಲ ರಾಮನಗರ ನೋಡೋಣ ಮತ್ತೆ ರಾಜೇಶ್ ಸರ್ ಥರ ಸಾನು ಹಾಫ್ ಆಗೋಣ. ಹೆಂಗೆ ಹಾಫು ನನಗೆ ಈ ಪೋರ್ಷನ್ ಸ್ವಲ್ಪ ಜೀಜು ಥರ ಅನ್ಸುತ್ತೆ. ಹಿಂಗೆ ಎಷ್ಟು ಚೆನ್ನಾಗಿದೆ ಇದು. ಗೊತ್ತಿಲ್ಲ ನಿಮ್ಮ ಆಟಿಗೆ ಹೇಳು. ಡಬಲ್ ಒಂದು ಲೇಯರ್ ಕೆಳಗಡೆ ಇದೆ, ಒಂದು ಲೇಯರ್ ಮೇಲ್ಗಡೆ ಇದೆ. ಆಂಟಿ ಇದು ಯಾವ ಮಲ್ಲಿಗೆ ಇದಕ್ಕೆ ಹೇಳೋದು? ಸ್ಮೆಲ್ ಇದೆಯಾ? ಇವತ್ತು ಪೂಜೆ ಮಾಡ್ತಾ ಇರೋದು ಜ್ಯೋತಿ ಅಜ್ಜಿದು. ಮುತ್ತೈದೆಯಾಗಿ ಸಾವಾಗಿದ್ರಿಂದ ಅವರು ಎವ್ರಿ ಇಯರ್ ಈ ಥರ ಪೂಜೆ ಮಾಡ್ತಾರಂತೆ. ನಾನು ನೆನ್ನೆನೇ ಹೋಗಬೇಕಾಗಿತ್ತು. ಆಂಟಿ ಒಂದು ದಿನ ಇದ್ಬಿಡಮ್ಮ, ಪ್ರತಿ ವರ್ಷವೂ ಮಾಡ್ತೀನಿ, ಆದರೆ ನಿಮಗೆಲ್ಲ ಬರೋದಕ್ಕಾಗೋದಿಲ್ಲ, ನಾನು ಆ ಥರ ಜಾಸ್ತಿ ಜನಕ್ಕೇನು ಕರೆಯೋದಕ್ಕೂ ಹೋಗೋದಿಲ್ಲ, ಈ ವರ್ಷ ಇದೆಯಲ್ಲ ಇದ್ಬಿಡು ಅಂದರು. ಮತ್ತು ಆಂಟಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ, ಅವ್ರು ಯಾವಾಗಲೂ ನಮ್ಮ ಮನೆಗಾಗಲಿ ಅಮ್ಮನ ಮನೆಗಾಗಲಿ ಬಂದರೆ ಅಡುಗೆ ತಿಂಡಿ ಎಲ್ಲ ಅವರೇ ಮಾಡಿ ಕೊಡ್ತಾರೆ. ಸೊ ನಾನು ಕೂಡ ಆಂಟಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಇದ್ದೆ. ಇವತ್ತು ಹೊರಡೋಣ ಅಂತ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ. ಒಂದು ಸಿಪ್ ಮಮ್ಮ ಸತಿ. ಇವಾಗ ಊಟಕ್ಕೆ ಕೂರ್ತಾ ಇದ್ದೀವಿ ಸ್ನೇಹಿತರೆ. ಊಟ ಡೈರೆಕ್ಟ್. ಪೂಜೆ ಆಯಿತಾ? ಪೂಜೆ ಆದಮೇಲೆ ಪಾನಕ ಕೋಸಂಬರಿ ಆಯಿತು. ಅದಾದಮೇಲೆ ಈಗ ಅಡುಗೆ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಂದರೆ ನಾನು ನನ್ನ ತಂಗಿ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಮಲ್ಕೊಂಡು ಹೊರಡಿ ಶಕೆಗೆ ಇವಾಗ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಇಬ್ರು ಇವತ್ತು ಉಪವಾಸ ಒಪ್ಪತ್ತಿದ್ದು ಪೂಜೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು दक्षित बोल रहे ए हेलो ನಾವು ಒಪ್ಪತ್ತಿದ್ದರಿಂದ ಮೊದಲು ನಮಗೇನೆ ಆಂಟಿ ಬಡಿಸಿದ್ರು. ಬೇರೆಯವರೆಲ್ಲ ಬರೋದಿನ ಲೇಟ್ ಆಗುತ್ತೆ, ನೀವು ಊಟ ಮಾಡಿಬಿಡಿ ಅಂತ ಹೇಳಿಬಿಟ್ಟು ನಾನೀಗ ಊಟ ಮಾಡಿಕೊಂಡು ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ವೀಕ್ ಡೇ ಆಗಿರೋದ್ರಿಂದ ರಾಜೇಶ್ ನನಗೆ ಪಿಕ್ ಮಾಡೋದಕ್ಕೆ ಬರ್ತಾ ಇಲ್ಲ. ಸೊ ನೀನೇ ಬಾ ಅಂತ ಹೇಳಿದ್ರು. ಅಲ್ಲಿಂದ ಬೇಕಿದ್ರೆ ನಾನು ಪಿಕ್ ಮಾಡ್ತೀನಿ ನಿನಗೆ ಅಂತ ಹೇಳಿಬಿಟ್ಟು. ಓಕೆ ಸ್ನೇಹಿತರೆ, ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನನ್ನ ಬ್ಯಾಂಗ್ಳೂರ್ ವ್ಲಾಗ್ನೊಂದಿಗೆ, ನನ್ನ ರೆಗ್ಯುಲರ್ ರುಟೀನ್ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್. ಹಾಂ ಬಾಯ್ ಬಾಯ್. आमच्या घरला ये बा. हां बाय. हां ओके. कव्वा की ये बा. बाय बाय. I'll be waiting for you.